ಎಲ್ಲರಿಗೂ ನಮಸ್ಕಾರ. ಎಲೆಕ್ಟ್ರಿಷಿಯನ್ ಟ್ರೇಡ್ನ ಈ ಮಾಡ್ಯೂಲ್ಗೆ ಸುಸ್ವಾಗತ. ಇಂದಿನ ಸೆಷನ್ನಲ್ಲಿ ನಾವು ಕಂಟ್ರೋಲ್ ಕ್ಯಾಬಿನೆಟ್ನ ಡಿಸೈನ್ನ ಬಗ್ಗೆ ಹಾಗೂ ಇಂಡಕ್ಷನ್ ಮೋಟರ್ನ ಫಾರ್ವರ್ಡ್ ಮತ್ತು ರಿವರ್ಸ್ ಕಾರ್ಯಾಚರಣೆಗಾಗಿ ಕಂಟ್ರೋಲ್ ಎಲಿಮೆಂಟ್ಸ್ ಮತ್ತು ವೈರಿಂಗ್ ಆಕ್ಸೆಸರೀಸ್ಗಳನ್ನು ಜೋಡಿಸುವುದರ ಬಗ್ಗೆ ಕಲಿಯುತ್ತೇವೆ. ಈ ಸೆಷನ್ ಮುಗಿಯುವುದರೊಳಗೆ ನೀವು ತಿಳಿಯುವುದೇನೆಂದರೆ ಮೋಟರ್ನ ಫಾರ್ವರ್ಡ್ ಮತ್ತು ರಿವರ್ಸ್ ಆಪರೇಷನ್ಗಾಗಿ ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಬಿಡಿಸುವುದು, ಕಂಟ್ರೋಲ್ ಪ್ಯಾನೆಲ್ ನಲ್ಲಿ ಲೇಔಟ್ ಅನ್ನು ಗುರುತಿಸುವುದು, ಆಕ್ಸೆಸರೀಸ್ಗೆ ವೈರ್ ಗಳನ್ನು ಜೋಡಿಸುವುದು, ರೂಟಿಂಗ್, ಬಂಚಿಂಗ್ ಮತ್ತು ಟೈಯಿಂಗ್ ಮೂಲಕ ವೈರಿಂಗ್ ಅನ್ನು ಜೋಡಿಸುವುದು, ಇಂಡಕ್ಷನ್ ಮೋಟರ್ನ ಫಾರ್ವರ್ಡ್ ಮತ್ತು ರಿವರ್ಸ್ ಗಾಗಿ ಕಂಟ್ರೋಲ್ ಪ್ಯಾನೆಲ್ ಅನ್ನು ಪರೀಕ್ಷಿಸುವುದು. ಅಗತ್ಯವಿರುವ ಕಾಂಪೋನೆಂಟ್ಸ್ ಮತ್ತು ಟೂಲ್ಸ್: ಟ್ರೇನೀಸ್ ಟೂಲ್ ಕಿಟ್ 1, ಸ್ಕ್ರಿಬರ್ 100 mm 1, ಹ್ಯಾಕ್ಸಾ ಫ್ರೇಮ್ ವಿತ್ ಬ್ಲೇಡ್ 300 mm 1, ಹ್ಯಾಂಡ್ ಡ್ರಿಲ್ಲಿಂಗ್ ಮಷೀನ್ 6 mm ಕೆಪಾಸಿಟಿ 1, HSS ಡ್ರಿಲ್ ಬಿಟ್ 6 mm and 3 mm 1, ರೌಂಡ್ ನೋಸ್ ಪ್ಲೈಯರ್ 150 mm 1, ಕ್ರಿಂಪಿಂಗ್ ಟೂಲ್ 200 mm 1, ಡಿಜಿಟಲ್ ಮಲ್ಟಿಮೀಟರ್ 1, ಮೆಗ್ಗರ್ 500 ವೋಲ್ಟ್ 1, ಕಾಂಟ್ಯಾಕ್ಟರ್ 4 ಪೋಲ್ 16 amp 240 ವೋಲ್ಟ್ 1, ಥರ್ಮಲ್ ಓವರ್ ರೋಡ್ ರಿಲೇ 10 amp 415 ವೋಲ್ಟ್ 1, ಓವರ್ ರೋಡ್ ರಿಲೇ 15 amp 415 ವೋಲ್ಟ್ 1, ಪುಷ್ ಬಟನ್ ಗ್ರೀನ್ ರೆಡ್ ಗ್ರೀನ್ 1, ಇಂಡಿಕೇಟರ್ ಲ್ಯಾಂಪ್ ವಿತ್ ಹೋಲ್ಡರ್ ರೆಡ್ ಯೆಲ್ಲೋ ಬ್ಲೂ 1, MCB 3 ಪೋಲ್ 16 amp 415 ವೋಲ್ಟ್ 1, ರೇಸ್ ವೇಸ್ 1 ಮೀಟರ್, ಡಿನ್ ರೇಲ್ 1 ಮೀಟರ್, ವೈರ್ ಕ್ಲಿಪ್ಸ್ ಅಗತ್ಯವಿರುವಷ್ಟು, ಟರ್ಮಿನಲ್ ಕನೆಕ್ಟರ್ಸ್ ಅಗತ್ಯವಿರುವಷ್ಟು, ವೈರ್ ಫೆರೂಲ್ ಅಗತ್ಯವಿರುವಷ್ಟು, ಗ್ರಾಮೆಟ್ಸ್ ಅಗತ್ಯವಿರುವಷ್ಟು, ಲಗ್ ಆರ್ ಥಿಂಬಲ್ ಅಗತ್ಯವಿರುವಷ್ಟು, ಕೇಬಲ್ ಬೈಂಡಿಂಗ್ ಸ್ಟ್ರ್ಯಾಪ್ಸ್ ಆ್ಯಂಡ್ ಬಟನ್ಸ್ 10 ಮೀಟರ್ಗಳು, ನೈಲನ್ ಕೇಬಲ್ ಟೈಸ್ 15, PVC 1.5 ಸ್ಕ್ವೇರ್ mm ಕಾಪರ್ ಕೇಬಲ್ 660 ವೋಲ್ಟ್ ರೆಡ್ ಬ್ಲ್ಯಾಕ್ ಯೆಲ್ಲೋ ಬ್ಲೂ ಗ್ರೀನ್ ಅಗತ್ಯವಿರುವಷ್ಟು, ಅಸಾರ್ಟೆಡ್ ಸೈಜ್ ಬೋಲ್ಟೆಡ್ ನಟ್ ಅಗತ್ಯವಿರುವಷ್ಟು. ನಾವು ಎಕ್ಸಸೈಸ್ ಅನ್ನು ಪ್ರಾರಂಭಿಸುವ ಮೊದಲು ಇಂಡಕ್ಷನ್ ಮೋಟರ್ನ ಫಾರ್ವರ್ಡ್ ಮತ್ತು ರಿವರ್ಸ್ ಕಾರ್ಯಾಚರಣೆಯ ನಿಯಂತ್ರಣ ಎಂದರೆ ಏನೆಂದು ಅರ್ಥ ಮಾಡಿಕೊಳ್ಳೋಣ. ಇಂಡಕ್ಷನ್ ಮೋಟರ್ನ ಫಾರ್ವರ್ಡ್ ಮತ್ತು ರಿವರ್ಸ್ ಕಂಟ್ರೋಲ್ ಎಂದರೆ ಮೋಟರ್ಗೆ 3 ಫೇಸ್ ಪವರ್ ಸಪ್ಲೈನ ಸೀಕ್ವೆನ್ಸ್ ಅನ್ನು ಬದಲಾಯಿಸುವ ಮೂಲಕ ಕ್ಲಾಕ್ವೈಸ್ ಅಥವಾ ಕೌಂಟರ್ ಕ್ಲಾಕ್ವೈಸ್ ನಲ್ಲಿ ಮೋಟರ್ನ ತಿರುಗುವಿಕೆ ದಿಕ್ಕನ್ನು ನಿಯಂತ್ರಿಸುವ ಸಾಮರ್ಥ್ಯ. ದೈನಂದಿನ ಬಳಕೆಯಲ್ಲಿ ಇಂಡಕ್ಷನ್ ಮೋಟರ್ಗಳ ಫಾರ್ವರ್ಡ್ ಮತ್ತು ರಿವರ್ಸ್ ಕಾರ್ಯಾಚರಣೆಯ ಕೆಲವು ಉದಾಹರಣೆಗಳು ಲಿಫ್ಟ್ಗಳು, ಕನ್ವೇಯರ್ ಬೆಲ್ಟ್ಗಳು ಮತ್ತು ಎಲೆಕ್ಟ್ರಿಕ್ ವಾಹನಗಳು. ನಮ್ಮ ಇಂದಿನ ಎಕ್ಸಸೈಸ್ನಲ್ಲಿ ಇಂಡಕ್ಷನ್ ಮೋಟರ್ನ ಫಾರ್ವರ್ಡ್ ಮತ್ತು ರಿವರ್ಸ್ ಆಪರೇಷನ್ನ ಕಂಟ್ರೋಲ್ಗಾಗಿ ನಾವು ಮೊದಲು ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನು ಬಿಡಿಸಬೇಕಾಗಿದೆ. ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಅನ್ನು ಬಿಡಿಸಿ ಮತ್ತು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಫಾರ್ವರ್ಡ್ ಮತ್ತು ರಿವರ್ಸ್ ಕಾರ್ಯಾಚರಣೆಗಾಗಿ ಕಂಟ್ರೋಲ್ ಸರ್ಕ್ಯೂಟ್ನ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ನಲ್ಲಿ ಫಾರ್ವರ್ಡ್ ಅಥವಾ ರಿವರ್ಸ್ ಕಾರ್ಯಾಚರಣೆಗಾಗಿ ಸರ್ಕ್ಯೂಟ್ ಅನ್ನು ಮುಚ್ಚಲು ನಾವು ಸಾಮಾನ್ಯವಾಗಿ ಓಪನ್ ಪುಷ್ ಬಟನ್ ಅನ್ನು ಬಳಸಿದ್ದೇವೆ. ಮೋಟರ್ ಅನ್ನು ನಿಲ್ಲಿಸಲು ಸಾಮಾನ್ಯವಾಗಿ ಕ್ಲೋಸ್ಡ್ ಪುಷ್ ಬಟನ್ ಅನ್ನು ಬಳಸಿದ್ದೇವೆ. ಓವರ್ಲೋಡ್ ಕರೆಂಟ್ನಿಂದ ಮೋಟರ್ ಅನ್ನು ರಕ್ಷಿಸಲು OLR ಉಪಯೋಗಿಸಲಾಗಿದೆ. ಫಾರ್ವರ್ಡ್ ಕಾರ್ಯಾಚರಣೆ ಅಥವಾ ರಿವರ್ಸ್ ಕಾರ್ಯಾಚರಣೆಯನ್ನು ಒತ್ತುವ ಮೂಲಕ ಮೋಟಾರ್ ದಿಕ್ಕಿನ ಬದಲಾವಣೆಯ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ ಅಥವಾ ಫಾಲ್ಟಿ ಆಪರೇಷನ್ ಅನ್ನು ತಪ್ಪಿಸಲು ಇಂಟರ್ಲಾಕ್ ಕಾಂಟ್ಯಾಕ್ಟ್ಗಳನ್ನು ಬಳಸಲಾಗುತ್ತದೆ. ಕಂಟ್ರೋಲ್ ಮತ್ತು ಪವರ್ ಸರ್ಕ್ಯೂಟ್ ಚಿತ್ರದಲ್ಲಿ ಟರ್ಮಿನಲ್ ಸಂಖ್ಯೆಯನ್ನು ಲೇಬಲ್ ಮಾಡಿ. ಈಗ ಡೆವಲಪ್ ಮಾಡಿದ ಕಂಟ್ರೋಲ್ ಸರ್ಕ್ಯೂಟ್ ಪ್ರಕಾರ ಲೇಔಟ್ ಚಿತ್ರವನ್ನು ಬಿಡಿಸೋಣ ಮತ್ತು ಕಂಟ್ರೋಲ್ ಪ್ಯಾನೆಲ್ನಲ್ಲಿ ಲೇಔಟ್ ಅನ್ನು ಗುರುತಿಸೋಣ. ಮೊದಲು ಲೇಔಟ್ ಚಿತ್ರವನ್ನು ಬರೆಯಿರಿ. ಅಗತ್ಯವಿರುವ ಆಕ್ಸೆಸರೀಸ್ ಅನ್ನು ಆಯ್ಕೆ ಮಾಡಿ ಮತ್ತು ಪರಿಶೀಲಿಸಿ. ಕಂಟ್ರೋಲ್ ಪ್ಯಾನೆಲ್ ಕ್ಯಾಬಿನೆಟ್ ಒಳಗೆ ಲೇಔಟ್ ಅನ್ನು ಗುರುತಿಸಲು ಸ್ಟೀಲ್ ರೂಲ್ ಮತ್ತು ಸ್ಕ್ರಿಬರ್ ಅನ್ನು ಬಳಸಿ. ಲೇಔಟ್ ಚಿತ್ರದ ಪ್ರಕಾರ DN ರೈಲ್ ಮತ್ತು ರೇಸ್ವೇಗಳನ್ನು ಗುರುತಿಸಿ ಮತ್ತು ಕತ್ತರಿಸಿ. ಫಿಕ್ಸಿಂಗ್ ರಂಧ್ರಗಳನ್ನು ಗುರುತಿಸಿ ಮತ್ತು ಮಾರ್ಕಿಂಗ್ ಪ್ರಕಾರ ಕಂಟ್ರೋಲ್ ಆಕ್ಸೆಸರೀಸ್, ಡಿನ್ ರೇಲ್ ಮತ್ತು ರೇಸ್ವೇಗಳನ್ನು ಫಿಕ್ಸ್ ಮಾಡಲು ಡ್ರಿಲ್ಗಳನ್ನು ಮಾಡಿ. ಸ್ಕ್ರೂಗಳು ಮತ್ತು ಬೋಲ್ಟ್ಗಳನ್ನು ಬಳಸಿಕೊಂಡು ಕಂಟ್ರೋಲ್ ಆಕ್ಸೆಸರೀಸ್, ರೇಸ್ವೇಸ್ ಮತ್ತು ಡಿನ್ ರೇಲ್ಸ್ ಅನ್ನು ಫಿಕ್ಸ್ ಮಾಡಿ. ಅಂತಿಮವಾಗಿ ಗುರುತುಗಳ ಪ್ರಕಾರ ಇಂಡಿಕೇಟರ್ ಲ್ಯಾಂಪ್, ಪುಷ್ ಬಟನ್ ಮತ್ತು ವೈರ್ ಕ್ಲಿಪ್ಗಳಿಗೆ ಪ್ಯಾನೆಲ್ ಡೋರ್ನಲ್ಲಿ ಅಗತ್ಯವಾದ ರಂಧ್ರಗಳನ್ನು ಮಾಡಲು ಡ್ರಿಲ್ಗಳನ್ನು ಗುರುತಿಸಿ ಮತ್ತು ಬಳಸಿ. ನಾವು ಕಂಟ್ರೋಲ್ ಸರ್ಕ್ಯೂಟ್ನ ವೈರಿಂಗ್ ಅನ್ನು ಮಾಡೋಣ. ಲೇಔಟ್ ಪ್ರಕಾರ ಕಂಟ್ರೋಲ್ ಪ್ಯಾನೆಲ್ನಲ್ಲಿ ರಿಲೇ ಕಾಂಟ್ಯಾಕ್ಟರ್ಸ್, ಪುಷ್ ಬಟನ್ಗಳು, ಇಂಡಿಕೇಟಿಂಗ್ ಲ್ಯಾಂಪ್ಸ್ ನಂತಹ ಕಂಟ್ರೋಲ್ ಆಕ್ಸೆಸರೀಸ್ ಅನ್ನು ಜೋಡಿಸಿ. ಲೇಔಟ್ ಪ್ರಕಾರ ಕೇಬಲ್ ಅನ್ನು ಅಳತೆ ಮಾಡಿ ಮತ್ತು ಕತ್ತರಿಸಿ. ಲೇಔಟ್ ಪ್ರಕಾರ ಟರ್ಮಿನಲ್ಗಳ ಎರಡೂ ತುದಿಗಳಲ್ಲಿ ಫೆರೂಲ್ ಸಂಖ್ಯೆಗಳನ್ನು ಸೇರಿಸಿ. ಸುಲಭ ನಿರ್ವಹಣೆ ಮತ್ತು ದುರಸ್ತಿಗಾಗಿ ರೇಸ್ವೇಸ್ನಲ್ಲಿ ಕೆಲವು ಹೆಚ್ಚುವರಿ ಉದ್ದದ ವೈರ್ಗಳನ್ನು ಬಿಡಿ. ರೇಸ್ವೇಸ್ನಲ್ಲಿ ವೈರ್ಗಳನ್ನು ಒಂದೊಂದಾಗಿ ಚಲಾಯಿಸಿ. ವೈರ್ಗಳ ಕ್ರಾಸ್ ಓವರ್ ಅನ್ನು ತಪ್ಪಿಸಿ. ಕ್ರಾಸ್ ಓವರ್ ಅನ್ನು ತಪ್ಪಿಸಲು ವರ್ಟಿಕಲ್ ವೈರ್ಗಳನ್ನು ಜೋಡಿಸಿದ ನಂತರ ಹೊರಿಜಾಂಟಲ್ ಆಗಿ ವೈರ್ಗಳನ್ನು ಹಾಕಬಹುದು. ವೈರ್ ತುದಿಗಳನ್ನು ಸ್ಕಿನ್ ಮಾಡಿ ಮತ್ತು ಸೂಕ್ತವಾದ ಲಗ್ಸ್ ಅಥವಾ ಥಿಂಬಲ್ಗಳೊಂದಿಗೆ ಕ್ರಿಂಪ್ ಮಾಡಿ. ಸರ್ಕ್ಯೂಟ್ ಡಯಾಗ್ರಾಮ್ 7 ಮತ್ತು 8 ಪ್ರಕಾರ ಪವರ್ ಮತ್ತು ಕಂಟ್ರೋಲ್ ಸರ್ಕ್ಯೂಟ್ ವೈರಿಂಗ್ ಅನ್ನು ಜೋಡಿಸಿ.
ರೇಸ್ವೇಸ್ನಲ್ಲಿ ವೈರ್ಗಳನ್ನು ರೂಟ್ ಮಾಡಿ. ಕೇಬಲ್ ಬೈಂಡಿಂಗ್ ಸ್ಟ್ರಾಪ್ಸ್ ಮತ್ತು ಬಟನ್ ಬಳಸಿ ರೇಸ್ವೇಸ್ನಲ್ಲಿ ವೈರ್ಗಳನ್ನು ಪಂಚ್ ಮಾಡಿ ಮತ್ತು ಟೈ ಮಾಡಿ. ಹೆಚ್ಚುವರಿ ವೈರ್ಗಳನ್ನು ಯಾವುದೇ ಬೆಂಡ್ನಲ್ಲಿ ಅಥವಾ ರೇಸ್ವೇಸ್ನಲ್ಲಿ ಬಿಡಿ. ವೈರಿಂಗ್ ಮೇಲೆ ಪಿವಿಸಿ ರೇಸ್ವೇಸ್ಗಳನ್ನು ಕವರ್ ಮಾಡಿ. ರೇಸ್ವೇಗಳನ್ನು ಮುಚ್ಚುವಾಗ ಕೇಬಲ್ ಕ್ರಶ್ ಆಗುವುದನ್ನು ತಪ್ಪಿಸಲು ಅಗತ್ಯವಾದ ಕಾಳಜಿಯನ್ನು ತೆಗೆದುಕೊಳ್ಳಿ. ಹಿಂಜ್ ಡೋರ್ಗಳಲ್ಲಿ ವೈರ್ಗಳ ಯು ಲೂಪ್ಗಳನ್ನು ಮಾಡಿ. ಕೇಬಲ್ ಅನ್ನು ಬಾಗಿಲಿಗೆ ಬಂಚ್ ಮತ್ತು ಟೈ ಮಾಡಿಕೊಳ್ಳಿ. ಪ್ಯಾನೆಲ್ ಡೋರ್ನಲ್ಲಿ ಕೇಬಲ್ಗಳನ್ನು ಹಿಡಿದಿಡಲು ಸೂಕ್ತವಾದ ಸ್ಥಳಗಳಲ್ಲಿ ವೈರ್ ಕ್ಲಿಪ್ಗಳನ್ನು ಜೋಡಿಸಿ. ಪ್ಯಾನೆಲ್ನ ಬಾಗಿಲಿನ ಚಲನೆ ಮತ್ತು ಮುಚ್ಚುವಿಕೆಯನ್ನು ಯು ಲೂಪ್ ತಡೆಯದಂತೆ ನೋಡಿಕೊಳ್ಳಿ. ಡಯಾಗ್ರಾಮ್ ಮತ್ತು ಟರ್ಮಿನಲ್ ವಿವರಗಳ ಪ್ರಕಾರ ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಟರ್ಮಿನಲ್ಗಳನ್ನು ಜೋಡಿಸಿ. ಕೇಬಲ್ಗಳ ಮೇಲಿನ ಒತ್ತಡವನ್ನು ತಪ್ಪಿಸಲು ಗ್ರಾಮೆಟ್ಗಳನ್ನು ಬಳಸಿ. ಪ್ಯಾನೆಲ್ ಮತ್ತು ಬಾಗಿಲು ಹಾಗೂ ಮೆಟಲ್ ಡಿವೈಸ್ಗಳನ್ನು ಅರ್ಥಿಂಗ್ ಮಾಡಿ. ಅರ್ಥಿಂಗ್ಗೆ ಬಹಳ ವೈರ್ಗಳು ಬಂದರೆ ಅಲ್ಲಿ ಕಾಮನ್ ಅರ್ಥಿಂಗ್ ಟರ್ಮಿನಲ್ಗಳು ಮತ್ತು ಪಟ್ಟಿಗಳನ್ನು ಬಳಸಿ. ಪ್ಯಾನೆಲ್ನ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅನ್ನು ಅಳೆಯಿರಿ. ಐಆರ್ ವ್ಯಾಲ್ಯೂ 1 ಮೆಗಾ ಓಮ್ಗಿಂತ ಕಡಿಮೆ ಇದ್ದರೆ ಸೂಕ್ತ ಪರಿಹಾರ ಕ್ರಮವನ್ನು ತೆಗೆದುಕೊಳ್ಳಿ. ಮೋಟಾರ್ನ ಫುಲ್ ಲೋಡ್ ಕರೆಂಟ್ಗೆ ಅನುಗುಣವಾಗಿ OLR ಅನ್ನು ಹೊಂದಿಸಿ. ಇಂಡಕ್ಷನ್ ಮೋಟಾರ್ನ ಫಾರ್ವರ್ಡ್ ಮತ್ತು ರಿವರ್ಸ್ ಗಾಗಿ ಈಗ ನಾವು ಕಂಟ್ರೋಲ್ ಪ್ಯಾನೆಲ್ ಅನ್ನು ಪರೀಕ್ಷಿಸೋಣ. ಮೇನ್ ಸಪ್ಲೈ ಅನ್ನು ಆನ್ ಮಾಡುವ ಮೊದಲು ನಾವು ಕಂಟ್ರೋಲ್ ಸರ್ಕ್ಯೂಟ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಬೇಕು. ಆದ್ದರಿಂದ ಮೊದಲು ಕಂಟ್ರೋಲ್ ಸರ್ಕ್ಯೂಟ್ ಸಪ್ಲೈ ಅನ್ನು ಮಾತ್ರ ಆನ್ ಮಾಡಿ. ಮೇನ್ ಪವರ್ ಸಪ್ಲೈ ಅನ್ನು ಪರಿಶೀಲಿಸಿ ಮತ್ತು ಅದು ಆಫ್ ಅಥವಾ ಆನ್ ಸ್ಥಿತಿಯಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ. ಕಂಟ್ರೋಲ್ ಪ್ಯಾನೆಲ್ನ ಇನ್ಸ್ಪೆಕ್ಷನ್ ವೇಳೆ ವಿದ್ಯುತ್ ಆಘಾತವನ್ನು ತಪ್ಪಿಸಲು ಮೇನ್ಸ್ ಆನ್ ಆಗಿದ್ದರೆ ಅದನ್ನು ಸ್ವಿಚ್ ಆಫ್ ಮಾಡಿ. ಫಾರ್ವರ್ಡ್ ಅಥವಾ ರಿವರ್ಸ್ ಸ್ಟಾರ್ಟ್ ಪುಷ್ ಬಟನ್ಗಳನ್ನು ಆಪರೇಟ್ ಮಾಡುವ ಮೂಲಕ ಫಾರ್ವರ್ಡ್ ಮತ್ತು ರಿವರ್ಸ್ ಇಂಡಕ್ಷನ್ ಮೋಟಾರ್ ಕಾರ್ಯಾಚರಣೆಗಾಗಿ ಕಾರ್ಯನಿರ್ವಹಿಸುವ ಕಂಟ್ರೋಲ್ ಪ್ಯಾನೆಲ್ ಅನ್ನು ಪರೀಕ್ಷಿಸಿ. ಫಾರ್ವರ್ಡ್ ಪುಷ್ ಬಟನ್ ಒತ್ತಿದಾಗ ಫಾರ್ವರ್ಡ್ ರಿಲೇ ಕಾಂಟ್ಯಾಕ್ಟರ್ ಮಾತ್ರ ಕಾರ್ಯನಿರ್ವಹಿಸಬೇಕು. ಅದೇ ರೀತಿ ರಿವರ್ಸ್ ಪುಷ್ ಬಟನ್ ಅನ್ನು ಒತ್ತಿದಾಗ ರಿವರ್ಸ್ ರಿಲೇ ಕಾಂಟ್ಯಾಕ್ಟರ್ ಮಾತ್ರ ಕಾರ್ಯನಿರ್ವಹಿಸಬೇಕು. ಕಾಂಟ್ಯಾಕ್ಟರ್ ಪಿಕಪ್ ಮತ್ತು ಡ್ರಾಪ್ಸ್ ಅನ್ನು ಕ್ರಮವಾಗಿ ಖಚಿತಪಡಿಸಿಕೊಳ್ಳಿ. ಸ್ಟಾಪ್ ಪುಷ್ ಬಟನ್ ಅನ್ನು ಒತ್ತಿದಾಗ ಎಲ್ಲಾ ರಿಲೇ ಕಾಂಟ್ಯಾಕ್ಟರ್ಸ್ ರಿಲೀಸ್ ಆಗಬೇಕು. ಮೋಟಾರ್ ಅನ್ನು ಸ್ವಿಚ್ ಆಫ್ ಮಾಡಿದ ನಂತರವೇ ಮೋಟಾರ್ನ ರಿವರ್ಸ್ ಡೈರೆಕ್ಷನ್ ಮಾಡಬಹುದು ಎಂಬುದನ್ನು ನೆನಪಿಡಿ. ಮೋಟಾರು ಕಾರ್ಯಾಚರಣೆಯಲ್ಲಿದ್ದಾಗ ಇಂಡಿಕೇಟಿಂಗ್ ಲ್ಯಾಂಪ್ಸ್ ನ ಕಾರ್ಯನಿರ್ವಹಣೆಯನ್ನು ಸರಿಯಾಗಿದೆಯೇ ಎಂದು ಪರಿಶೀಲಿಸಿ. ಕಂಟ್ರೋಲ್ ಸರ್ಕ್ಯೂಟ್ ತೃಪ್ತಿಕರವಾಗಿ ಕಾರ್ಯನಿರ್ವಹಿಸಿದರೆ ಮೋಟಾರ್ನ ಪವರ್ ಸರ್ಕ್ಯೂಟ್ ಅನ್ನು ಸ್ವಿಚ್ ಆನ್ ಮಾಡಿ. ಕೊನೆಯಲ್ಲಿ ಫಾರ್ವರ್ಡ್ ಅಥವಾ ರಿವರ್ಸ್ ಸ್ಟಾರ್ಟ್ ಪುಷ್ ಬಟನ್ಗಳನ್ನು ನಿರ್ವಹಿಸುವ ಮೂಲಕ ಇಂಡಕ್ಷನ್ ಮೋಟಾರ್ನ ಫಾರ್ವರ್ಡ್ ಮತ್ತು ರಿವರ್ಸ್ ಕಾರ್ಯಾಚರಣೆಯನ್ನು ಪರೀಕ್ಷಿಸಿ ಮತ್ತು ಅಬ್ಸರ್ವೇಷನ್ಗಳನ್ನು ರೆಕಾರ್ಡ್ ಮಾಡಿ. ಈ ಸೆಟಪ್ನಲ್ಲಿ ನಾವು ಕಂಟ್ರೋಲ್ ಪ್ಯಾನೆಲ್ನ ವಿನ್ಯಾಸವನ್ನು ಹೇಗೆ ಮಾಡುವುದು ಮತ್ತು ಇಂಡಕ್ಷನ್ ಮೋಟಾರ್ನ ಫಾರ್ವರ್ಡ್ ಮತ್ತು ರಿವರ್ಸ್ ಕಾರ್ಯಾಚರಣೆಗಾಗಿ ಕಂಟ್ರೋಲ್ ಎಲಿಮೆಂಟ್ಸ್ ಮತ್ತು ವೈರಿಂಗ್ ಆಕ್ಸೆಸರೀಸ್ ಅನ್ನು ಹೇಗೆ ಜೋಡಿಸುವುದು ಎಂದು ತಿಳಿದಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ನಾನು ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.